ನಾನಾ ಜಾತಿಯ ಹೂವುಗಳು ಸದಾಕಾಲವೂ ಅರಳಿ ಕಂಪು ಬೀರುತ್ತಿದ್ದವು. ಅಲ್ಲದೆ ಲತಾ ಮಂಟಪಗಳು ಹೂವಿನ ತೇಲಿನಂತೆಯೇ ಅಲ್ಲಿ ಕಂಗೊಳಿಸುತ್ತಿದ್ದವು. ಅಲ್ಲಿಯ ತಿಳಿಗೊಳದ ನೀರು ಕೂಡ ಕಂಪನ್ನೇ ಬೀರುತ್ತಿತ್ತು. ಹೂವಿನ ಮೇಲೆರಗಿದ ಗಾಳಿಯು ನೀರನ್ನು ಸೋಕಿ ಸದಾ ಆ ರೀತಿ ಆಗುತ್ತಾ ನಡೆದಿರುವುದರಿಂದಲೇ ನೀರು ತಾನಾಗಿ ಪರಿಮಳಗೊಂಡಿದ್ದಿತು. ಅಲ್ಲಲ್ಲಿಯ ಶಿಲಾಸನಗಳು, ರತ್ನಖಚಿತವಾದ ಪೀಠಗಳು, ಹೂ ಹೊತ್ತ ಮರದಡಿಯ ಅರ್ಧಾಸನಗಳು ಸುವ್ಯವಸ್ಥೆಯಿಂದಲೇ ಇಡಲ್ಪಟ್ಟಿದ್ದವು. ಪರಿಚಾರಕರು ಒಬ್ಬಿಬ್ಬರು ಅಲ್ಲಿಯೂ ಬಿದ್ದು ನಿದ್ರಿಸುತ್ತಿದ್ದರು. ಅದೇ ಮಾರ್ಗವನ್ನು ಹಿಡಿದು ಮುಂಬರಿದಾಗ ಲಂಕೇಶ್ವರನ ಉಪಾಸನಾ ಪ್ರದೇಶವು ಹನುಮಂತನ ಕಣ್ಣಿಗೆ ಕಾಣಿಸಿತು. ಎತ್ತರವಾದ ಸಣ್ಣ ಬೆಟ್ಟವೇ ಎಂಬಂತೆ ಬೆಳ್ಳಿಯ ಕರ್ತಕಗಿರಿಯೊಂದು ರಚಿಸಲ್ಪಟ್ಟಿತ್ತು. ಅದನ್ನು ಏರಿ ಹೋಗಲು ಕ್ರಮವಾದ ಚಿನ್ನದ ಪಾವಟಿಗೆಗಳು ನಿಯತಗೊಂಡಿದ್ದವು. ಅಲ್ಲಲ್ಲಿ ನೀರಿನ ತಟಾಕಗಳು, ಚಿಕ್ಕ ಚಿಕ್ಕ ಹೂತೋಟಗಳು, ಒಂದೆರಡು ಬಿಲ್ವವೃಕ್ಷದ ವನಗಳು, ರತ್ನಶಿಲೆಯ ಮಂಟಪಗಳು, ಶಿಲಾಸನಗಳು ಎಲ್ಲವೂ ಯಥಾವತ್ತಾಗಿ ಏರ್ಪಟ್ಟಿದ್ದವು. ಶಿಖರ ಭಾಗದಲ್ಲಿ ಪಾರ್ವತಿ ಪರಮೇಶ್ವರರ ದಿವ್ಯ ಪ್ರತೀಕಗಳಾದ ರತ್ನದೀಪ್ತಿಯಿಂದ ಪ್ರಕಾಶಿಸುವ ಜ್ಯೋತಿರ್ಲಿಂಗಗಳು ಸಮಾಹಿತವಾಗಿದ್ದವು. ಹೀಗೆ ಅದೊಂದು ಪ್ರತಿರೂಪಿ ಕೈಲಾಸವೋ ಎಂಬಂತೆ ಸುಂದರವಾದ ಬೆಳ್ಳಿಯ ಕರ್ತಕಗಿರಿಯು ದಿವ್ಯ ತೇಜದಿಂದೊಪ್ಪಿ ರಾರಾಜಿಸುತ್ತಿತ್ತು. ಅದನ್ನು ನೋಡಿ ಲಿಂಗರೂಪಿ ಶಿವಶಕ್ತಿಯರಿಗೆ ಕೈಮುಗಿದು ವಂದಿಸಿ ಹನುಮಂತನು ತಿರುಗಿ ಬಂದು ರಾವಣನ ರಾಜಭವನದ ಅಂತಃಪುರವನ್ನು ಪ್ರವೇಶಿಸಿದನು. ಅತ್ಯಂತ ಶೋಭಾಯಮಾನವಾದ ಅಂತಃಪುರದ ದಶಮುಖನ ಕಾಮನೆಯ ಭೂಂಗವೆಂದೇ ವ್ಯಕ್ತವಾಗುತ್ತಿದ್ದಿತು. ಸಾವಿರಾರು ಲಾವಣ್ಯವತಿಯರು ಪೂರ್ಣ ಹಾಗೂ ಅಪೂರ್ಣೆ ನಗ್ನೆಯರಾಗಿ ಅಲ್ಲಿ ಮೆತ್ತೆಯ ಮೇಲೆ ಹಾಕಿಟ್ಟಂತೆ ಬಿದ್ದು ನಿದ್ರಿಸುತ್ತಿದ್ದರು. ವಿಶಾಲವಾದ ಕೊಠಡಿಯ ನೆಲಕ್ಕೆ ಮೃದುವಾದ ಮೆತ್ತೆಗಳನ್ನು, ಹಾಸಿಗೆಗಳನ್ನು ನೆಲವೇ ಕಾಣದಂತೆ ಹಾಸಿದ್ದರು. ಅಲ್ಲಿ ನಾನಾ ದೇಶದ, ನಾನಾ ರೂಪ ಸೌಂದರ್ಯದ, ನಾನಾ ಜಾತಿಯ ವಿಲಾಸಿನಿಯರು ಮೈಮೇಲೆ ಪ್ರಜ್ಞೆ ಇಲ್ಲದೆ ಬಿದ್ದು ನಿದ್ರೆಗೆ ಸಂದಿದ್ದರು. ಒಬ್ಬರಿನ್ನೊಬ್ಬರ ಮೈಮೇಲೆಯೇ ಬಿದ್ದುಕೊಂಡವರು ಕೆಲವರು. ಒಬ್ಬರಿನ್ನೊಬ್ಬರ ಸೀರೆಯನ್ನೇ ಸೆಳೆದು ಹೊದೆದವರು ಕೆಲವರು. ಒಬ್ಬರಿನ್ನೊಬ್ಬರ ಮೈಮೇಲೆಯೇ ತಲೆಯನ್ನೋ ಕೈಕಾಲುಗಳನ್ನೋ ಹೇರಿದ್ದವರು ಕೆಲವರು. ಒಬ್ಬರಿನ್ನೊಬ್ಬರ ಕೇಶಪಾಶವನ್ನೇ ಕೆದರಿ ಮುಖ ಮುಚ್ಚಿಕೊಂಡವರು ಕೆಲವರು. ಹೀಗೆ ಸಾವಿರಾರು ಕಾಮಿನಿಯರು ನಿರ್ಗತಿಕರ ಸಂತೆಯಂತೆ ಅಸ್ತವ್ಯಸ್ತವಾಗಿ ಬಿದ್ದು ನಿದ್ರೆಗೆ ಸಂದಿದ್ದರು. ಅನೇಕರು ಸುರೆ ಕುಡಿದೇ ಬಿದ್ದಿದ್ದರೆ ಇನ್ನನೇಕರು ಹಾಗೆಯೇ ಬಾಯಿಯಿಂದ ನೊರೆಜಲ್ಲನ್ನು ಕಾರಿಯೇ ಮಲಗಿದ್ದರು. ಅವರು ಮುಡಿದಿದ್ದ ಹೂವು ಹೂಮಾಲೆಗಳು ತುಂಡಾಗಿ ಹರಿದು ಅಲ್ಲಲ್ಲಿ ಹರಡಿದ್ದ ಕಸದ ರಾಶಿಯಂತೆಯೇ ಕಾಣುತ್ತಿದ್ದವು. ಮೈಮೇಲೆ ಒಂದರಿವೆಯೂ ಇಲ್ಲದೆ ಬಿದ್ದಿದ್ದ ಕೆಲವರು ತಾವೆಲ್ಲಿದ್ದೇವೆಂಬುದರ ಅರಿವೇ ಇಲ್ಲದಂತೆ ಬಿದ್ದುಕೊಂಡಿದ್ದರು. ಅನೇಕ ಮಂದಿ ಒಬ್ಬರಿನ್ನೊಬ್ಬರನ್ನು ತಪ್ಪಿಯೇ ತಿಳಿದು ಏನೋ ಒಪ್ಪಿಕೊಂಡೇ ಮಲಗಿದ್ದರು. ಮೂಲೆ ಮೂಲೆಗಳಲ್ಲಿ ಕೆಲವರು ಸ್ತ್ರೀತ್ವದ ಮರ್ಯಾದೆಯೇ ಮುರುಟಿಬಿದ್ದದ್ದಂತೆ ಅತ್ತತ್ತೇ ಬಳಲಿ ನಿದ್ರಿಸಿದ್ದರು. ಹನುಮಂತನು ಅನುರೂಪದಿಂದಲೇ ಹಾರಿ ಸುತ್ತುತ್ತಿದ್ದುದರಿಂದ ಅವನಿಗೆ ಯಾವ ತೊಡಕೂ ಆಗಲಿಲ್ಲ. ನಡೆದೇ ಹುಡುಕುವುದಾಗಿದ್ದರೆ ಹೆಜ್ಜೆಯನ್ನಿಡುವುದಕ್ಕೆ ಅಲ್ಲಿ ಸ್ಥಳವಿರಲಿಲ್ಲ. ನೂರಾರು ಬಂಗಾರದ ದೀಪಗಳು ಅಲ್ಲಲ್ಲಿ ಗಂಧದೆಣ್ಣೆಯಿಂದ ಉರಿಯುತ್ತಿದ್ದವು. ಆದುದರಿಂದ ಪ್ರದೇಶವದು ಸುಪ್ರಕಾಶದಿಂದಲೇ ಕೂಡಿದ್ದಿತ್ತು. ಆಂಜನೇಯನಿಗೆ ಅಯ್ಯೋ ಎಂದೊಮ್ಮೆ ಅನ್ನಿಸಿ, ಬ್ರಹ್ಮಚರ್ಯಾಗಿ ಶ್ರೀರಾಮನ ದಾಸನಾಗಿ ಇಂತಹ ಹೇಸಿಗೆಯನ್ನು ನೋಡಬೇಕಾಗಿ ಬಂತೆ ಎಂದವನೊಮ್ಮೆ ಪರಿತಪಿಸಿದನು. ಆದರೆ ಈ ದೃಶ್ಯವನ್ನು ಕಂಡಾಗ ಅವನ ಮನಸ್ಸು ಮಾತ್ರ ಯಾವ ರೀತಿಯ ವಿಕಾರಕ್ಕೂ ವಶವಾಗದಿದ್ದುದರಿಂದ ತನಗೆ ಸರ್ವಥಾ ಪಾಪವು ಬರಲಾರದೆಂದು, ಹೆಣ್ಣಾದ ಜಾನಕಿಯನ್ನು ಸ್ತ್ರೀಯರ ಮಧ್ಯದಲ್ಲಿಯೂ ನೋಡದಿದ್ದರೆ ಕಾರ್ಯವು ಅಪೂರ್ಣವಾಗಬಹುದೆಂದು ಅವನು ತನ್ನಲ್ಲೇ ತರ್ಕಿಸಿ ನಿರ್ಧರಿಸಿಕೊಂಡನು. ಅಂತೆಯೇ ತನ್ನ ಕಾರ್ಯದಲ್ಲಿ ಮುಂಬರಿದನು. ಅದೇ ಅಂತಃಪುರಕ್ಕೆ ತಾಗಿ ಮತ್ತೊಂದು ವಿಶೇಷತರವಾದ ಅಂತಃಪುರವು ರಾರಾಜಿಸುತ್ತಿತ್ತು. ದೇವತಾ ಸ್ತ್ರೀಯರನ್ನು ಮೀರಿಸುವ ಸೌಂದರ್ಯದಿಂದ ಕೂಡಿದ ನೂರಾರು ನಾರಿಯರು ಪ್ರತ್ಯೇಕವಾಗಿ ಸುತ್ತುವರಿದಿರಿಸಿದ ಪಲ್ಲಂಗಗಳ ಮೇಲಿನ ಹಂಸತೂಲಿಕಾ ತಲ್ಪಗಳಲ್ಲಿ ಅಲ್ಲಿ ಪವಡಿಸಿಕೊಂಡಿದ್ದರು. ಮಧ್ಯದಲ್ಲಿ ದೊಡ್ಡದಾದ ಹಾಗೂ ವಿಸ್ತಾರವಾದ ಪರ್ಯಂಕದ ಮೇಲೆ ಉತ್ತಮೋತ್ತಮವಾದ ಹಂಸಗಳ ತುಪ್ಪಳದಿಂದಲೇ ತಯಾರಿಸಿ ರೇಷ್ಮೆಯನ್ನು ಹದೆಯಿರಿಸಿರುವ ತಲ್ಪವು ಸಾಲಂಕಾರವಾಗಿ ಪರಿಶೋಭಿಸುತ್ತಿತ್ತು. ಅಲ್ಲಲ್ಲಿ ಗೋಡೆಯಲ್ಲಿ ಹೊತ್ತುವ ದೀವಿಗೆಯನ್ನು ಹಿಡಿದಿರುವ ನೂರಾರು ಸ್ವರ್ಣ ಪ್ರತಿಮೆಗಳು ಸ್ತ್ರೀ ಸಹಜವಾದ ನಾನಾ ಭಾವಭಂಗಿಗಳನ್ನು ಬಿಂಬಿಸುತ್ತಾ ಬೆಳಕನ್ನು ಬೀರುತ್ತಿದ್ದವು. ಮಧ್ಯದ ಆ ಮಂಚಕ್ಕೆ ಮುತ್ತಿನ ಝಲ್ಲರಿಗಳನ್ನು, ಹವಳದ ಮೇಲುಗಟ್ಟನ್ನು, ನವರತ್ನದ ಕುರುಜುಗಳನ್ನು ಅತ್ಯಂತ ಶೋಭಾಯಮಾನವಾಗಿ ಕಟ್ಟಿ ತೂಗಿದ್ದರು. ಸೊಗಸಾದ ಅತ್ಯುತ್ತಮ ರೇಷ್ಮೆಯ ಹೊದಿಕೆಯ ದಿಂಬುಗಳು ಮೃದುವಾದ ಆ ತಲ್ಪದ ಮೇಲೆ ಅನುಕೂಲಕ್ಕೆ ತಕ್ಕಂತೆ ಇಡಲ್ಪಟ್ಟಿದ್ದವು. ಮಾತ್ರವಲ್ಲ,
ಮಲ್ಲಿಗೆಯ ಹೂವುಗಳನ್ನು ಪನ್ನೀರಿನಲ್ಲಿ ತೋಯಿಸಿ ಅಲ್ಲಲ್ಲಿ ಹರಹಿದ್ದರು. ಬಳಿಯ ಪೀಠದ ಮೇಲೆ ಸಿದ್ಧಗೊಂಡ ವೀಳೆಯೂ ಪಾನದ್ರವ್ಯವೂ ಬೇಕಾದಷ್ಟು ಇಡಲ್ಪಟ್ಟಿದ್ದವು. ಆದರೆ ಯಾರು ಅಲ್ಲಿ ಬಂದು ಪವಡಿಸಬೇಕಾಗಿದ್ದಿತೋ ಅವರು ಇನ್ನೂ ಅಲ್ಲಿಗೆ ಬಂದೇ ಇರದಂತೆ ಅವುಗಳೆಲ್ಲ ಪೂರ್ವ ಸಿದ್ಧತೆಗಾಗಿ ಉಳಿದಿದ್ದವು. ಕಾದಿದ್ದವರು ಕಾದು ಕಾದು ಹಾಗೆಯೇ ಇದ್ದಲ್ಲೇ ಬಿದ್ದು ನಿದ್ರಿಸುತ್ತಿದ್ದರು. ಸ್ವರ್ಗ ಸುಖ ಸ್ವಪ್ನದಲ್ಲೇ ಇದ್ದು ಮೈಮರೆತು ಅತ್ತಿತ್ತ ಹೊರಳಿ ಕೈಗಾಲುಗಳನ್ನೆತ್ತಿ ಅಲಗಿಸುತ್ತಿದ್ದ ಕಾಮಿನಿಯರ ಕಂಕಣ, ನೂಪುರಾದ್ಯಾಭರಣ ವಿಶೇಷಗಳು ಕಾಮನೋಲಗ ಶಾಲೆಯ ಕರೆಗಂಟೆಯು ಎಂಬಂತೆ ನಿನದಿಸುತ್ತಿದ್ದವು. ಲಜ್ಜಾ ಭಾರದ ಹೊರೆಯನ್ನೆಲ್ಲೋ ಹೊರಗಿಟ್ಟೇ ಬಂದು ಮಲಗಿದ್ದ ಬಹುಮಂದಿ ವಿಲಾಸಿನಿಯರು ಸರ್ವಾಂಗ ಸೌಂದರ್ಯದ ಹೆಚ್ಚುಗಾರಿಕೆಯಲ್ಲಿ ಸ್ಪರ್ಧಿಸುತ್ತಿದ್ದಂತೆ ತಮ್ಮ ತಮ್ಮ ಅಂಗಾಂಗ ಲಾವಣ್ಯವೆಲ್ಲವನ್ನು ಒಟ್ಟಾಗಿ ಎತ್ತಿ ತೋರಿಸುತ್ತಾ ಆ ವಿಕಾರ ವಿಶೇಷವನ್ನೇ ತಳೆದು ತಾವರಿಯದೇ ಬಂದ ನಿದ್ರೆಗೆ ಸಂದು ಬಿದ್ದಿದ್ದರು. ಇದೆಲ್ಲವನ್ನು ನೋಡಿದ ಮಾರುತಿಯು ಥೂ ಎಂದು ಹೇಸಿಕೊಂಡು ಮುಂದೆ ಕಾಲು ತೆಗೆದನು. ವಿ ಎನ್ ಭಾಗವತ್ ಬರಬಳ್ಳಿ.